ಹಲೋ ವೀಕ್ಷಕರೇ, ಬನ್ನಿ ಇವತ್ತು ಒಂದು ವೆಜಿಟೇಬಲ್ ಪಾಸ್ತಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಲಂಚ್ ಬಾಕ್ಸ್ಗೂ ಪ್ರಿಪೇರ್ ಮಾಡ್ಬೋದು, ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಬೇಕಾದ್ರೂ ಪ್ರಿಪೇರ್ ಮಾಡ್ಬೋದು. ತುಂಬ ರುಚಿಕರವಾದಂಥ ವೆಜಿಟೇಬಲ್ ಪಾಸ್ತಾನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು: ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅರ್ಧ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ಬಟಾಣಿ, 3 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಜೀರಿಗೆ ಪುಡಿ ಬೇಕು, ಹಾಗೆಯೇ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಬೇಕಾಗತ್ತೆ, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಬೇಕಾಗತ್ತೆ, 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೊಮೊಟೊನ ನಾನು ರುಬ್ಬಿಟ್ಕೊಂಡಿದ್ದೀನಿ, ಹಾಗೆಯೇ ಪಾಸ್ತಾನ ಮಾಡಲಿಕ್ಕೆ ಒಂದು 150 ಗ್ರಾಮಷ್ಟು ಪಾಸ್ತಾನ ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡೋದು ನೋಡೋಣ. ಈ ರೀತಿ ಒಂದು 3/4 ಲೀಟ್ರಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಕಾಯೋದಕ್ಕೆ ಇಟ್ಕೋಬೇಕು. ನೀರು ಚೆನ್ನಾಗಿ ಕಾದ ನಂತರ ಪಾಸ್ತಾನ ಸೇರಿಸ್ಕೋಬೇಕು. ಅದಕ್ಕೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಎಣ್ಣೆನ ಸೇರಿಸೋದ್ರಿಂದ ನಿಮಗೆಲ್ಲ ಪಾಸ್ತಾಗಳು ಅಷ್ಟೇ ಬಿಡಿ ಬಿಡಿಯಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಈ ರೀತಿ 10 ನಿಮಿಷಗಳ ಕಾಲ ನಾವು ಈ ಬಿಸಿ ನೀರಿನಲ್ಲೇ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡ್ಬೋದು, ಈಗ 10 ನಿಮಿಷ ಆಗಿದೆ. ಪಾಸ್ತಾನು ಅಷ್ಟೇ ತುಂಬ ಚೆನ್ನಾಗಿ ಅರಳಿದೆ, ಬೆಂದಿದೆ ಕೂಡ. ಈಗ ಇದನ್ನು ನಾವು ಒಂದು ಜಾಲರಿನಲ್ಲಿ ಈ ನೀರನ್ನೆಲ್ಲ ಸೋಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಸ್ಟ್ರೈನರ್ನ ತೊಗೊಂಡು ನೀರನ್ನೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಇದನ್ನು 10 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಬನ್ನಿ ಇವಾಗ ಯಾವ ರೀತಿ ಪಾಸ್ತಾನ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿನ ತೊಗೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಚ್ಚಿಟ್ಕೊಂಡತ್ತ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ. ಆ ರೀತಿ 1 ರಿಂದ 1.5 ನಿಮಿಷಗಳ ಕಾಲ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವೆರಡನ್ನೂ ಈ ರೀತಿ ಎಣ್ಣೆಯಲ್ಲಿ ಕರಿಯೋದ್ರಿಂದ ನಿಮಗೆ ರುಚಿನೂ ಕೂಡ ಸಖತ್ತಾಗಿರುತ್ತೆ. ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನಿವಾಗ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪಷ್ಟು ಬಟಾಣಿ, 1 ಕ್ಯಾರೆಟನ್ನ ನಾನು ದಪ್ಪದನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಟೊಮೊಟೊನ ಏನು ರುಬ್ಬಿಟ್ಕೊಂಡಿದ್ವಿ 2, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಾವು ಎಣ್ಣೆನಲ್ಲೇ ಮತ್ತೆ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಆದರೆ ನಿಮಗೆ ತಳ ಆಗ್ತಾ ಇದೆ ಅಂತಂದರೆ ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸ್ಕೋಬೋದು. ಈ ರೀತಿ ನೀವು ಪಾಸ್ತಾನ ಮಾಡೋದ್ರಿಂದ ನಿಮಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ, ತುಂಬ ಶುಚಿಯಾಗೂ ಕೂಡ ಇರುತ್ತೆ. ನೋಡಿ, ಈ ರೀತಿ ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆ ಎಲ್ಲ ಸುತ್ತ ಬಿಡ್ತಾ ಬರುತ್ತೆ, ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತರಕಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಬೇಯೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಇಲ್ಲ ತರಕಾರಿ ಈ ರೀತಿ ನೀವು ಬೇಯಿಸೋದಕ್ಕಾಗಲ್ಲ ಅಂದರೆ ಮೊದಲೇ ತರಕಾರಿನ ನೀವು ಬೇಯಿಸ್ಕೋಬೋದು. ನೀರಿನಲ್ಲಿ ಬೇಯಿಸ್ಕೊಂಡು ಅದಾದ ನಂತರ ಇದಕ್ಕೆ ಬೆರೆಸ್ಬೋದು. ನಾನು ಇದರಲ್ಲೇ ಒಂದು 3 ರಿಂದ 4 ನಿಮಿಷಗಳ ಕಾಲ ಸ್ವಲ್ಪನೇ ನೀರನ್ನು ಬೆರೆಸಿ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ತರಕಾರಿನ ಮಸಾಲ ಜೊತೆ ಬೇಯಿಸೋದ್ರಿಂದ ನಿಮಗೆ ಉಪ್ಪು ಖಾರ ಎಲ್ಲವೂ ಕೂಡ ನೀಟಾಗಿ ತರಕಾರಿಗೂ ಕೂಡ ಇಟ್ಕೊಳ್ಳುತ್ತೆ, ಪಾಸ್ತಾಗೂ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಪಾಸ್ತಾನ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಉದುರಿಯಾಗಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ರುಚಿಗೆ ಉಪ್ಪನ್ನೆಲ್ಲ ಆಲ್ರೆಡಿ ಸೇರಿಸಿರೋದ್ರಿಂದ ಪಾಸ್ತಾಗೂ ಕೂಡ ನಾವು ಉಪ್ಪನ್ನು ಆಲ್ರೆಡಿ ಹಾಕಿರ್ತೀವಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಒಗ್ಗರಣೆನಲ್ಲೇ ಈ ರೀತಿ ಚೆನ್ನಾಗಿ ಬೆಂದರೆ ಪಾಸ್ತಾ ನಿಮಗೆ 5 ನಿಮಿಷದಲ್ಲೇ ರೆಡಿ ಆಗುತ್ತೆ. ದಿಢೀರಂತ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೋಬೋದು. ಹಾಗೆಯೇ ಮಕ್ಕಳುಗಳಿಗೆ ಲಂಚ್ ಬಾಕ್ಸ್ಗೂ ಕೂಡ ತುಂಬ ಸಖತ್ತಾಗಿರುತ್ತೆ. ಬಿಸಿನಲ್ಲಂತೂ ಇನ್ನೂ ಅದ್ಭುತವಾಗಿರುತ್ತೆ. ಈ ರೀತಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಂಡ್ರೆ ಪಾಸ್ತಾ ಮನೆಯಲ್ಲಿ ನಿಮಗೂ ಕೂಡ ರೆಡಿ ಆಗುತ್ತೆ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಥ್ಯಾಂಕ್ ಯು.